ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು SSC GDಗೆ ಸಂಬಂಧಿಸಿದಂತೆ 2025ರಲ್ಲಿ ಕೇಳಲಾದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವು ಬಂದು ನಿಮಗೆ SSC GD, MTS, CHSL, RRB, ಗ್ರೂಪ್ ಡಿ, NTPC, ALP, ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗ್ತವೆ. ಬನ್ನಿ ಸ್ನೇಹಿತರೆ, ಹಾಗೆ ಅತಿ ಹೆಚ್ಚು ಬಾರಿ ಸಿಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇವು ನಿಮಗೆ ಈಸಿನೇ ಇರ್ತಾವೆ, ಬಟ್ ಆದರೂ ಕೂಡ ಇಲ್ಲಿ ತಪ್ಪು ಉತ್ತರಗಳನ್ನು ನೀಡಿ ಬಂದಿರ್ತೀರಿ. ಅಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇದರಲ್ಲಿ ನಿಮಗೆ ಉಚಿತವಾದ ಮಾಹಿತಿ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದೇ ರೀತಿ ಉಚಿತವಾದ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಇವು ಬಂದು SSC GD 2025ರ ಪ್ರಶ್ನೆ ಪತ್ರಿಕೆ ರೀ. ಸುಲಭದಿಂದ ಕಠಿಣ ರೀತಿ ಮಾಡಲಾಗಿರ್ತದ. ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಸ್ವಲ್ಪ ಜೂಮ್ ಹಾಕೊಂಡ್ರೆ ಓಕೆ, ಎಲ್ಲರಿಗೂ ಕಾಣಿಸ್ತೈತೆ ಸ್ನೇಹಿತರೆ. ನಿಮಗೇನಾದರೂ ಸರಿಯಾದ ಉತ್ತರ ಗೊತ್ತಿತ್ತಂದ್ರೆ ನಾವು ಹೇಳೋಕ್ಕಿಂತ ಮೊದಲ ಸರಿಯಾದ ಉತ್ತರ ಹೇಳೋಕ್ಕಿಂತ ಮೊದಲ ನೀವು ಆಪ್ಷನ್ A ಇದ್ರೆ A, B ಇದ್ರೆ B, C ಇದ್ರೆ C, D ಇದ್ರೆ D ಅನ್ನು ಕಮೆಂಟ್ ಮೂಲಕ ತಿಳಿಸ್ತಾವ ರೀ. ಇದರಿಂದ ಏನಾಗುತ್ತಪ್ಪ ಒಂದು ರೀತಿ ಕ್ವಿಜ್ ರೀತಿ ಇದು ಕ್ಲಾಸ್ ಆದಂಗೆ ಆಕತ್ರಿ. ನಿಮಗೆ ಯೂಸ್ ಭಾಳ ಆಗುತ್ತೆ ರೀ. ನಿಮಗೆ ಇಷ್ಟರಾಗ 50 ಸುಲಭ ಪ್ರಶ್ನೆಗಳ ನಾವು ಉತ್ತರ ನೀಡಕತ್ತೀರ, ಅದನ್ನು ನಾವು ಎಷ್ಟು ಸ್ಟಡಿ ಮಾಡಿ ಅಂತೇಳಿ ನಿಮಗೆ ಗೊತ್ತಾಗುತ್ತಾ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಹಾರ್ನಿಬಿಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಆಪ್ಷನ್ಗಳು ಇಲ್ಲದಾವು. ಯಾರ್ಯಾರೆಲ್ಲ ಈಗ ವಿಡಿಯೋ ನೋಡಕತ್ತೀರಿ ಒಂದು 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಪ್ರತಿಯೊಂದನ್ನು ಕೂಡ ಕಮೆಂಟ್ ಮಾಡ್ತಾ ಹೋಗ್ರಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ. ಮೊದಲನೆಯ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಗಳ ಕೇಂದ್ರೀಕೃತ ಕ್ಷೇತ್ರ ಯಾವುದು? ಅಂದರೆ ಯಾವುದ ಕಾರಣಕ್ಕಾಗಿದ್ರೆ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದ್ರಪ್ಪ ಅಂದ್ರೆ ಸ್ನೇಹಿತರಲ್ಲಿ ಮೊದಲಿಗೆ ಅದು ಕೃಷಿ ಮತ್ತು ಕೈಗಾರಿಕೆ, ಅದರಲ್ಲೂ ಕೃಷಿದು ಮೊದಲ್ರಿ, ಎರಡನೇದು ಕೈಗಾರಿಕೆ ಕ್ಷೇತ್ರಕ್ಕೆ ರೀ. ತಿಳಿತಲ್ಲ. ನೆಕ್ಸ್ಟ್ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪುರುಷರ ಸಾಕ್ಷರತಾ ದರ ದಾಖಲಾಗಿದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಕೇರಳ ಸರಿಯಾದ ಉತ್ತರ. ನಿಮ್ಮ ಪ್ರಶ್ನೆನೂ ಕಾಣಬೇಕು, ಇತ್ತಾಗ ಆನ್ಸರ್ ಕಾಣಬೇಕು, ಆ ರೀತಿ ಇರ್ತೀರಿ. ನೆಕ್ಸ್ಟ್. ಯಾವ ಹಬ್ಬವನ್ನು ಮುಖ್ಯವಾಗಿ ಕ್ರೈಸ್ತ ಧರ್ಮದ ಸಮುದಾಯ ಆಚರಿಸುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಗುಡ್ ಫ್ರೈಡೇ. ನೆಕ್ಸ್ಟ್ ಪ್ರಶ್ನೆ. ಭಾರತದಲ್ಲಿ ಯೋಜನೆಗಳನ್ನು ರೂಪಿಸುವ ಮುಖ್ಯ ಉದ್ದೇಶವೇನು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ನಿಯಂತ್ರಿಸುವುದು. ಸ್ನೇಹಿತರೆ, ನೀವೇನಾದರೂ SSC GDಗೆ, MTS, CHSLಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು, ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು, ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರೋದ ನೋಟ್ಸು, ಮತ್ತು ಅದೇ ರೀತಿ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸು, ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸು ಇವೆಲ್ಲ ಸೇರಿ 300 ರೂಪಾಯಿ ಇತ್ತು ರೀ. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈಗಾದ್ರೆ ಏನು ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 150 ರೂಪಾಯಿಗೆ ಕಳಿಸಲಾಗ್ತದೆ. ಸ್ನೇಹಿತರೆ, ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಸ್ನೇಹಿತರೆ, ಇಲ್ಲಿ ನೋಟ್ಸ್ ನೋಡಬಹುದು, ಈ ರೀತಿ ನೋಟ್ಸ್ ಇರ್ತದೆ. ಇದು ಸ್ಟ್ಯಾಟಿಕ್ ಜಿಕೆ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾರೆ. ಇದು SSC GD ಆಗಿರ್ಬೋದು, MTS ಆಗಿರೋ, CHS ಈ ರೀತಿ ನೋಟ್ಸ್ ಇರ್ತಾರೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಇಲ್ಲಿ ಈ ರೀತಿ ಬಣ್ಣ ಪೆನ್ನುಗಳನ್ನು ಬಳಸಿ ಈ ರೀತಿ ಮಾಡಲಾಗ್ತದೆ. ಓದಾಕತ್ತರ ಈ ಥರ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ, ಆ ರೀತಿ ಮಾಡಿದಿರ್ತದೆ. ಮಿಸ್ ಮಾಡ್ಕೋಕೆ ಹೋಗಬೇಡಿ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ. ಸ್ನೇಹಿತರೆ, ಅದೇ ರೀತಿ ನೀವು ಭಾರತದ ಭೂಗೋಳ ನೋಟ್ಸ್ ನೋಡ್ಬೋದು, ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಬಣ್ಣದ ಪೆನ್ನುಗಳಿಂದ ಹೈಲೈಟ್ ಮಾಡಲಾಗಿರ್ತದೆ. ಇಲ್ಲಿ ಓದಾಕತ್ತ ಬಿಡಕ್ಕೆ ಮನಸ್ಸು ಬರಲ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಲಾಗ್ತದೆ ಕೇವಲ 150 ರೂಪಾಯಿದಲ್ಲಿ. ಇದು ಮಾತ್ರ ಲಿಮಿಟೆಡ್ ಆಫರ್ ಇರ್ತದೆ ರೀ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಸ್ನೇಹಿತರೆ, ನೀವೇನಾದರೂ SSC GDಗೆ ಸಂಬಂಧಿಸಿದಂತೆ CHSL ಮತ್ತು MTSಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರೋ GKಗೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಮತ್ತು ಇಂಗ್ಲೀಷ್ ಗ್ರಾಮರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 150 ರೂಪಾಯಿದಲ್ಲಿ ಈ ನೋಟ್ಸನ್ನು ಸಿಗಾಕತ್ತಾವ್ರಿ. ಬೆಸ್ಟ್ ನೋಟ್ಸ್ ಇರ್ತಾವೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ ಸ್ನೇಹಿತರೆ. ಇದರಲ್ಲಿ ಏನೀಗ ಓಲ್ಡ್ ಕ್ವಶನ್ ಪೇಪರ್ ಏನು ಚರ್ಚೆ ಮಾಡ್ತಿಲ್ಲ, GK ಕ್ವಶನ್ ಪೇಪರ್ ಇವು ಕ್ವಶನ್ಸು ವಿತ್ ಆನ್ಸರ್ ಇವನು ಕೂಡ ಉಚಿತವಾಗಿ ನಿಮ್ಗೆ ಕಳಿಸ್ತೀರಿ ಆ ನೋಟ್ಸ್ ಜೊತೆಗೆ ರೀ. ಇವೆಲ್ಲ ಟೋಟಲ್ ಆಗಿ ಒಂದು 400+ ಕ್ವಶನ್ಸ್ ಅದಾವ್ರಿ. ಇದೇನು ಮಾಡೋಕತ್ತಿಲ್ಲ, ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತಾ ಹೋಗ್ತೀವಿ ರೀ. ನೆಕ್ಸ್ಟ್ ಪ್ರಶ್ನೆ.
ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಇನ್ಯಾಗ ಹಸಿರು ಕ್ರಾಂತಿ ಒಂದೇದು ಎದಕ್ಕಾಗತ್ತಂತ ಬಂತ್ರಿ, ಈಗ ಎರಡನೇದು ಯಾಕಂದ್ರೆ ಇವು ಸಿಲ್ಲಿ ಪ್ರಶ್ನೆ ರೀ, ಆದರೂ ಕೂಡ ಒಂದೊಂದು ಸಾರಿ ಬಿಟ್ಟು ಬಂದಿರ್ತೀವಿ ರೀ. ಅದಕ್ಕಾಗಿ ಈಗ ಸರಿಯಾದ ಉತ್ತರ MS ಸ್ವಾಮಿನಾಥನ್ ಸರಿಯಾದ ಉತ್ತರ. ಸ್ನೇಹಿತರೆ, ಸ್ಟಡಿ ಯಾರ್ಯಾರು ಮಾಡಕತ್ತೀರ ಸರಿಯಾಗಿ ಸ್ಟಡಿ ಮಾಡಿರಿ. ಕೋಚಿಂಗ್ ಹೋಗಿದ್ರೆ ಕೋಚಿಂಗ್ ಹೋಗ್ರಿ, ಲೈಬ್ರರಿ ಮಾಡ್ತೀರಿ ಲೈಬ್ರರಿ ಮಾಡಿರಿ, ಅಥವಾ ಆನ್ಲೈನ್ ಕ್ಲಾಸ್ ತೊಗೋತೀರ ತೊಗೋರಿ. ಒಟ್ಟು ಸ್ಟಡಿ ಮಾಡಿರಿ. ಈ ಸಾರಿ 25,000 ಅಷ್ಟೇ ಅಲ್ರಿ, ಕಡಿಮೆ ಒಂದೊಂದು 50,000 ಪ್ಲಸ್ ಆದರೂ ಕೂಡ ಆಗತ್ತಾವ್ರಿ GD. ಇಲ್ಲಿ ನೋಡ್ರಿ, ನಿಮಗೆ ಎಂಥ ಚಾನ್ಸ್ ಸಿಕ್ಕದಂದ್ರೆ ಈಗ SSC GD ಐತಿ, MTS ಐತಿ ಮತ್ತು CHSL, ಇವು ಮೂರು ಒಂದಕ್ಕೆ ಪ್ರಿಪೇರ್ ಆದ್ರೆ ಒಟ್ಟು ಸಿಲೆಬಸ್ ಸೇಮ್ ಇರುತ್ತೆ ರೀ. ಮತ್ತು ಈಗ RRB ಗ್ರೂಪ್ ಡಿ ಐತಿ, ಮತ್ತು NTPC ಅಂಡರ್ ಗ್ರ್ಯಾಜುಯೇಟು ಮತ್ತು ಗ್ರ್ಯಾಜುಯೇಟ್ ಎರಡು ಅದಾವ್ರಿ. ಒಟ್ಟು ನೇಮಕಾತಿ ಶುರು ಮಾಡಿ ಐತಿ. ಈಗ ನೆಕ್ಸ್ಟ್ ಗುಪ್ತಚರ ಇಲಾಖೆದೊಂದು ಐತಿ, ಮತ್ತು ಈಗ ಪೊಲೀಸ್ ನೇಮಕಾತಿ ಆಕಾವ. ಒಟ್ಟು ಒಂದಕ್ಕೆ ಪ್ರಿಪೇರ್ ಆದ್ರಂದ್ರೆ ಎಲ್ಲ ಕೂಡ ಕವರ್ ಆಕಾವ್ರಿ. ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನಿರುತ್ತಲ್ಲ, ನೀವು RRB ಲೆವೆಲ್ ಹೊಂಟಿದ್ರೆ RRBನ ಹೋಗ್ರಿ, ಅಲ್ಲಿ ಇಂಗ್ಲೀಷ್ ಗ್ರಾಮರ್ ಇರಲ್ಲ. ಬಟ್ SSC ಒಳಗೆ ಬಂದರೆ ಇಂಗ್ಲೀಷ್ ಗ್ರಾಮರ್ ಕಡ್ಡಾಯವಾಗಿ ಇದ್ದೇ ಇರ್ತದೆ ರೀ. ಈ ಥರ ನೆಕ್ಸ್ಟ್ ಪ್ರಶ್ನೆ, ಯಾವುದು ನೀರಿನ ಸಂರಕ್ಷಣೆಗೆ ಸಹಾಯಕವಾಗುತ್ತದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ ಕೂಡ ಕಮೆಂಟ್ ಮಾಡಿರಲ್ವ? ಸ್ನೇಹಿತರದ ಸರಿಯೋ ತಪ್ಪು ಮೊದಲ ಪ್ರಯತ್ನ ಆದ್ರೆ ಮಾಡಿರಿ, ತಪ್ಪರಾಗಲಿ ಸರಿಲ್ಲ ಆಗ್ರಿ. 7 ಇತ್ತ ಇಲ್ಲ 7, 8 ನಂಬರ್ನು ಹಾಕೋಕ್ಕಾಗಂಗಿಲ್ಲ ಅಂದ್ರೆ ಜಸ್ಟ್ ಈಗ 7ನೇ ಪ್ರಶ್ನೆ ಏನು ಕೇಳಿದೆ, ಯಾವುದು ನೀರಿನ ಸಂರಕ್ಷಣೆ ಸಹಾಯಕವಾಗಿದೆ? ನಿಮ್ಗೆ ಗೊತ್ತಿತ್ತ ಪಡಗಣಿ ABCD ಇರ್ತಾವ, ಪಡಗಣಿ A. ಇದು ನಿಮ್ಗೆ ತಿಳಿತತ್ರಿ, ನಮಗೇನೇನೂ ಇಲ್ಲ. ನಿಮಗೆ ಎಷ್ಟು ಕರೆಕ್ಟ್ ಹಾಕಿದೆ ಎಷ್ಟು ತಪ್ಪಾಗಿದೆ ಅಂತ ನೀವು ಅಂದಾಜನ್ನು ನೋಡ್ಕೋರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮಳೆ ನೀರಿನ ಕೊಯ್ಲು ಮಾಡೋದ್ರಿಂದ ನೀರಿನ ಸಂರಕ್ಷಣೆ ಸಹಾಯಕವಾಗ್ತದ. ಇನ್ನು ವ್ಯಾಪಾರದಲ್ಲಿ ಜಾಹೀರಾತಿನ ಪಾತ್ರವೇನು? ಆನ್ಸರ್ ನೀಡ್ರಿ. ಸ್ನೇಹಿತರೆ, ಗ್ರಾಹಕರನ್ನು ಆಕರ್ಷಿಸುವುದು ಮತ್ತು ಮಾಹಿತಿಯನ್ನು ನೀಡುವುದು. ಎಲ್ಲ ಕೂಡ ಒಂದು ಹೊಸ್ದಾಗಿ ಏನಾರ ರಿಲೀಸ್ ಅದು ಅಂದ್ರೆ ಪ್ರತಿಯೊಬ್ಬರು ಕೂಡ ಜಾಹೀರಾತು ಕೂಡ ಮಾಡ್ತಾರೆ. ಇನ್ನು ನೆಕ್ಸ್ಟ್, ಸಾಗರಗಳು, ಸರೋವರಗಳು ಮತ್ತು ನದಿಗಳಿಂದ ನೀರು ಆವಿಯಾಗಿ ಪರಿವರ್ತನೆಗೊಂಡು ವಾತಾವರಣಕ್ಕೆ ಏರುವ ಪ್ರಕ್ರಿಯೆಯನ್ನು ವಿವರಿಸಲು ಬಳಸುವ ಪದ ಯಾವುದು? ಐತೆ ನೋಡ್ರಿ, 4 ಅದಾವು ಆಪ್ಷನ್. ಇದಕ್ಕೆ ಸರಿಯಾದ ಉತ್ತರ ಬಾಷ್ಪೀಕರಣ. ನೆಕ್ಸ್ಟ್, ಯಾವ ಗಿಡವನ್ನು ಸೂರ್ಯ ಆಧಾರವನ್ನು ಬಳಸಿಕೊಂಡು ಗೋಡೆಯ ಮೇಲೆ ಬೆಳೆಸಬಹುದು? ಇದು ಎಂಥ ಪ್ರಶ್ನೆ ನೋಡ್ರಿ. ಬಾ ಎಲ್ಲ ಗೋಡೆ ಮನೆ ಮುಂದೆ ಎಲ್ಲರಿಗೂ ಬಳ್ಳಿ ಹಚ್ಚಿರ್ತೀರಿ, ಹೂವಿನ ಗಿಡ ಹಚ್ಚಿರ್ತೀರಿ, ಅವೆಲ್ಲ ಬಳ್ಳಿ ರೂಪದ ಗಿಡ ಅಲ್ಲ, ಅದಕ್ಕೆ ಉತ್ತರ ನೋಡ್ರಿ, ಬಳ್ಳಿ ಗಿಡ. ಸರಿಯಾದ ಉತ್ತರ B. ಸ್ನೇಹಿತರೆ, ಒಂದು ಬುಕ್ಕ ಪೆನ್ನ ತೊಗೊಂಡು ಬರ್ಕೋತಿದ್ರೆ ಬರ್ಕೋರಿ, ಭಾಳ ಇಂಪಾರ್ಟೆಂಟ್ ರೀ. ಈಗ ಪ್ರತಿಯೊಂದು ಕೂಡ ಈಗ ಸುಲಭ ಅದಾವ್ರಿ, ಮುಂದೆ ಹಂಗೆ ಟಪ್ ಆಗ್ತಾ ಹೋಗ್ತಾವೆ. ಕ್ವಶನ್ಸ್ ಒಂದು ರಿಪೀಟ್ ಹಾಕೋರಿ ಆಲ್ಮೋಸ್ಟ್ ಎಲ್ಲ. ಅದಕ್ಕಾಗಿ ನಾವು ಓಲ್ಡ್ ಕ್ವಶನ್ ಪೇಪರ್ ಕೂಡ ನೀವು ರೆಫರ್ ಮಾಡ್ಕೊರಿ ಅಂತ ಹೇಳೋದು. ಅದಕ್ಕೆ ರೀ ನಮ್ಮ ನೋಟ್ಸ್ ತೊಗೊಂಡ್ರೆ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ಅದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಕೂಡ ಕೊಡ್ತೀವಿ ರೀ. ಓಲ್ಡ್ ಕ್ವಶನ್ ಪೇಪರ್ ಅಂತನ ಮಿನಿಮಮ್ ಅಂದ್ರೆ ಒಂದು 30% 50% ಬೇಕಾದ್ರೆ ಸೆಲೆಕ್ಷನ್ ಆಧಾರನ ಕೇಳ್ರಿ, ಇದನ್ನು ಹೇಳ್ತಾರೆ. ನಿಮ್ಮ ಹುಡುಗರಂತರೂ ಮಣ್ಣಿ ಲಿಸ್ಟಿಗೆ ಮೆಡಿಕಲಿಗೆ ಬಂದಿರ್ತಾರಲ್ಲ, ಅವ್ರನ್ನ ಕೇಳಿ ನೋಡ್ರಿ. ಸಿಲೆಬಸ್ಸಲ್ಲಿರೋ ನೋಟ್ಸು ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ರೀ. ಇನ್ನು 11ನೇ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯಿಂದ ಯಾವ ಬೆಳೆಗಳ ಪ್ರದೇಶ ಮತ್ತು ಉತ್ಪಾದಕತೆಯಲ್ಲಿ ಗಣನೀಯ ಹೆಚ್ಚಳ ಕಾಣಲಾಗಿತ್ತು? ಪ್ರಶ್ನೆ ನೋಡ್ರಿ. ಇದು ಫಸ್ಟಿಗೆ ಇದನ್ನು ಮಾಡಿದ್ದ ಗೋಧಿ ಬೆಳೆಯಲ್ಲಿ ಇಂದಿರಾ ಗಾಂಧಿ ಅವರು ಇದನ್ನು ಹಸಿರು ಕ್ರಾಂತಿಯನ್ನು ಜಾರಿಗೆ ತರಬೇಕಾದ್ರೆ ಇವನ್ನೆಲ್ಲ ಮಾಡ್ಕೋರಲ್ಲಿ ಒಂದು ಟೈಮ್ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ರೈತರಿಗೆ ಅಥವಾ ದೇಶದಲ್ಲಿರುವ ಪ್ರಜೆಗಳಿಗೆ ಅನ್ನ ಹಾಕ್ಯಾರ್ರಿ. ನೆಕ್ಸ್ಟ್, ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು? ಆಲ್ರೆಡಿ ನೋಡಿದರೆ. ಅದೇ ರೀತಿ ಈಗ ಕೃಷಿ. ಈ ರೀತಿ ನೋಡಿರಿ, ಇಲ್ಲಿ ಈ ಸದ್ಯಕ್ಕೀಗ ಒಂದು 11ನೇ ಪ್ರಶ್ನೆ ಬರೋದು 3 ಪ್ರಶ್ನೆ ಬಂದವು ರೀ ನಿಮಗೆ ಹಸಿರು ಕ್ರಾಂತಿ ಬಗ್ಗೆ. ಅದನ್ನು ಕೂಡ ಸರಿಯಾಗಿ ನೋಡ್ಕೋರಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಕೃಷಿ ಬಗ್ಗೆ. ನೆಕ್ಸ್ಟ್, ಯಾವುದು ಸಿಂಧು ಕಣಿವೆ ನಾಗರಿಕತೆಗೆ ಸೇರಿಲ್ಲ? ಇಷ್ಟರಾಗಿ ಯಾವುದಕ್ಕೆ ಕೇಳ್ತಾರ? ಆಪ್ಷನ್ ನೀಡಿರಲ್ಲ, ಹಾಕೋತ ಹೋಗ್ರಿ, ಏನು ಟೈಮ್ ವೇಸ್ಟ್ ಆಗಲ್ಲ ನಿಮ್ದೇನು. ABCD ಹಾಕೋತ ಹೋಗ್ರಿ, ಕ್ವಿಜರ್ ಹಾಕತಿ. ಓಕೆ, ಇದು ಪ್ರಶ್ನೆ ಸಂಖ್ಯೆ ಹಾಕೋಕೆ ಆಗ್ಲಿಕ್ಕೆ ಅಷ್ಟೊತ್ತು ಕ್ವಶನ್ ನಂಬರ್ನ ಡೈರೆಕ್ಟ್ ಆದರೂ ಹಾಕ್ರಿ. ಭೀಮ ಬೆಟ್ಕ ಸರಿಯಾದ ಉತ್ತರ. ಇನ್ನು 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಭಾರತದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದೆ ಅಂತ ಕೇಳ್ತಾರೆ? ಸ್ನೇಹಿತರೆ, ಈಗ ಜನಗಣತಿ 2021 ಆಗಬೇಕಿತ್ತು, ಆಗಿಲ್ಲ. ಅದು ಆಗೋ ಮಟ್ಟ ಅಂತೂ ಇದನ್ನು ಕೇಳ್ತಾರೆ, ಇವನ್ನ ನೋಡ್ಕೋಬೇಕ್ರಿ. ಸ್ನೇಹಿತರೆ, ಸರಿಯಾದ ಉತ್ತರ ಕೇರಳ, ಆಪ್ಷನ್ A. ನೆಕ್ಸ್ಟ್, ಗರ್ಬಾ ಯಾವ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಗುಜರಾತ್. ಒಟ್ಟು ಸ್ಟ್ಯಾಟಿಕ್ GK ಕರೆಕ್ಟ್ ನೋಡ್ಕೊರಿ. ಸ್ಟ್ಯಾಟಿಕ್ GK ಒಳಗೆ ಕ್ವಶನ್ಸ್ ಭಾಳ ಬರ್ತಾವೆ ರೀ. ನೆಕ್ಸ್ಟ್,
ಯಾರು ಕ್ರಿಸ್ತಪೂರ್ವ 322ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್, ಕ್ರಿಕೆಟ್ ಪ್ಲೇಯರ್ ಎಲ್ಲರೂ ನೋಡೇ ಇರ್ತೀರಿ. ಕ್ರಿಕೆಟ್ ಆಟದಲ್ಲಿ 1 ಓವರ್ ಎಂದರೆ? ಸ್ನೇಹಿತರೆ, ಡೈರೆಕ್ಟ್ ಪ್ರಶ್ನೆ ಅಂದ್ರೆ 1 ಓವರ್ದಾಗ ಎಷ್ಟು ಎಸೆತಗಳು ಇರುತ್ತೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ ಟ್ವಿಸ್ಟ್ ಮಾಡಿ ಈ ರೀತಿ ಕೇಳಿರ್ತಾರೆ. ಆದರೆ ಇದಕ್ಕೂ ಸರಿಯಾದ ಉತ್ತರ 6 ಇರ್ತೈತಿ. ಆದರೂ ಕೂಡ ಈ ರೀತಿ ಟ್ವಿಸ್ಟ್ ಮಾಡಿ ಕೇಳಿದ್ದು ಉಂಟ್ರಿ. 1 ಓವರ್ನಾಗ ಎಷ್ಟು ಬಾಲ್ ಇರ್ತಾವೆ? 1 ಬಾಲ್ ಇರ್ತೈತೆ ರೀ. ಹೊಡಿತಂದ್ರೆ ಅಷ್ಟ ಅಥವಾ ಭಾಳ ಚಲೋ ಇಲ್ಲಿ ಕೆಡತಂದ್ರೆ ಅಷ್ಟೇ ಆಡಕ್ಕವು. ಅದು ಕಾಮಿಡಿ. ಬಟ್ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೋಡಿದಂದ್ರೆ 6 ಚೆಂಡುಗಳು ಅಥವಾ 6 ಎಸೆತಗಳು. ನೆಕ್ಸ್ಟ್, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಯಾರು ಮುನ್ನಡೆಸಿದರು? ಗಾಂಧಿ ಮುತ್ಯ. ಕರೆಕ್ಟ್ ಉತ್ತರ ರೀ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಹಬ್ಬವನ್ನು ಜನವರಿ 26ರಂದು ಆಚರಿಸಲಾಗ್ತದೆ. ಯಾವ ಹಬ್ಬನ ಆಚರಿಸ್ತೈತಿ? ಗಣರಾಜ್ಯೋತ್ಸವನ ಆಚರಿಸಲಾಗ್ತದೆ. ಇನ್ನು ಭಾರತದ ಯಾವ ನೆರೆಯ ದೇಶ ಇಸ್ಲಾಂ ಧರ್ಮವನ್ನು ಆ ದೇಶದ ಅಧಿಕೃತ ಧರ್ಮವಾಗಿ ಅಳವಡಿಸಿಕೊಂಡಿತಂತ ಕೇಳಿದ್ದಾರೆ? ಸ್ನೇಹಿತರೆ, ಇಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ಇದ್ದರೂ ಕೂಡ ಅಲ್ಲಿ ಕೆಳಗಡೆ ಆಪ್ಷನ್ ಕೊಡ್ತಾರೆ. ಇಲ್ಲಿ ಪಾಕಿಸ್ತಾನದ್ದು ಅದೈತಿ, ಬಾಂಗ್ಲಾದೇಶದ್ದು ಅದೈತಿ ರೀ. ಬಟ್ ಅದರಲ್ಲಿ ಇಲ್ಲಿ ಆಪ್ಷನಲ್ಲಿ ಪಾಕಿಸ್ತಾನ ಇದ್ದ ಕಾರಣ ಪಾಕಿಸ್ತಾನ, ಬಾಂಗ್ಲಾ ಇತ್ತಂದ್ರೆ ಬಾಂಗ್ಲಾ ಹಾಕೋರಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಾಥಮಿಕ ಗುರಿ ಏನು? ಎಷ್ಟನೇ ಪ್ರಶ್ನೆ ರೀ? 4ನೇದು ಅನಿಸುತ್ತಾ? ಸ್ನೇಹಿತರೆ, ಸರಿಯಾದ ಉತ್ತರ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಕಂಟಿನ್ಯೂ ಬರಾಕತ್ತೆ ನೋಡ್ರಿ. ಹಸಿರು ಕ್ರಾಂತಿಯ ಆರ್ಥಿಕತೆಯ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ? ಸ್ನೇಹಿತರೆ, ಕೃಷಿ ವಲಯಕ್ಕೆ ಸಂಬಂಧಿಸಿದೆ. ಏನೇ ಬಿಟ್ಟರೆ ಇದನ್ನು ಮಿಸ್ ಮಾಡಬಾರ್ದಂತ ತಿಳಿತಲ್ರಿ. 10 ಲೈನ್ದಾಗ ನೋಡ್ರಿ ಇಲ್ಲಿ ಇಷ್ಟು ಕ್ವೆಶನ್ ಬರ್ತಾವೆ. ನೆಕ್ಸ್ಟ್, 2011ರ ಭಾರತೀಯ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತ್ಯಂತ ಹೆಚ್ಚಿನ ಸಾಕ್ಷರತಾ ದರವನ್ನು ಹೊಂದಿದೆ? ಸರಿಯಾದ ಉತ್ತರ ಕೇರಳ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಗಟು ಎಂದರೆ ಯಾರು? ಸ್ನೇಹಿತರೆ, ಸರಿಯಾದ ಉತ್ತರ ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವ ಮತ್ತು ಮಾರಾಟ ಮಾಡುವ ವ್ಯಕ್ತಿ. ಹೋಲ್ಸೇಲ್ ಕೊಡ್ತೀವಿ ಬರ್ರಿ ಅಂತಾರಲ್ಲ, ಅದು ನೋಡ್ರಿ. ನೆಕ್ಸ್ಟ್, ಬುದ್ಧ ಎನ್ನುವುದು ಡ್ಯಾಶ್ ರಾಜ್ಯದ ಒಂದು ಜನಪ್ರಿಯ ನೃತ್ಯವಾಗಿದೆ ಅಂತ ಕೇಳಿದ್ದಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಬಾಂಗ್ಲಾದೇಶದ ಸಂವಿಧಾನದ ಪ್ರಕಾರ ಬಾಂಗ್ಲಾದೇಶದ ರಾಷ್ಟ್ರ ಧರ್ಮ ನೋಡಿ. ಇನ್ನೇಗ ಆಲ್ರೆಡಿ ಹೇಳಿದ್ವಿ, ಅದೇ ಹೊಳೆ ಬರ್ತಾರೆ ಇಸ್ಲಾಮ. ಪ್ರಶ್ನೆ ರಿಪೀಟ್ ಆಕ್ಕವ್ರಿ, ಅದರ ಕೇಳೋ ಮಾರ್ಗ ಚೇಂಜ್ ಆಗ್ತದೆ ಅಷ್ಟ. ಪಂಚವಾರ್ಷಿಕ ಯೋಜನೆಗಳ ವಿಷಯದಲ್ಲಿ 3ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ದೇಶವು ಎದುರಿಸಿದ ಪ್ರಮುಖ ಸಮಸ್ಯೆ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ 1965ರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ. ನೆಕ್ಸ್ಟ್, ಮೌರ್ಯರ ಆಡಳಿತ ನೀತಿಗೆ ಹೆಸರು ನೀಡಿದ ಗ್ರೀಕ್ ರಾಯಭಾರಿ ಈತನ ಬರಹಗಳು ಮೌರ್ಯರ ವೃತ್ತಾಂತದ ಸದ್ಯಕ್ಕೆ ಮೌರ್ಯರ ಅವಧಿಗೆ ಲಭ್ಯವಿರುವ ಪ್ರಮುಖ ಆಧಾರ ಯಾವುದು? ಯಾರು ಅಂತ ಕೇಳಿದ್ರೆ ಸ್ನೇಹಿತರ, ಒಂದು ಬೇರೆ ಟಾಪಿಕ್ ಮೇಲೆ ಬೇರೆ ಒಂದು ವಿಷಯದ ಮೇಲೆ ನೀವೇನಾದರೂ ಇಲ್ಲಿ ಫೋಕಸ್ ಮಾಡೋಕತ್ತಿರ ತಿಳ್ಕೊಂಡು ವಿಷಯ ಓದೋ ಮುಂದೆ ಇನ್ನೊಂದು ವಿಷಯದ ಮೇಲೆ ಫೋಕಸ್ ಮಾಡಿದ್ರಿಂದ ಸ್ವಲ್ಪ ತಪ್ಪುಗಳು ಆಕ್ಕವು. ಸ್ವಲ್ಪ ನಮ್ಮದು ಬೇರೆ ಕೆಲಸದ ಒತ್ತಡದಿಂದ ಅತ್ತಾಗಿ ಥಿಂಕಿಂಗ್ ಮಾಡೋಕತ್ರ ಇಲ್ಲಿ ಭಾಳ ತಪ್ಪಾಕವ್ರೆ ಅಷ್ಟ. ಸರಿಯಾದ ಉತ್ತರ ಮೆಗಾಸ್ಥೀಸ್ನ ಇಂಡಿಕಾ ಎಂಬುದು ಅವ್ರು ಕೊಡ್ತೀವಿ ರೀ. ನೆಕ್ಸ್ಟ್ ಪ್ರಶ್ನೆ, ಟೋಟಲಾಗಿ ಇವತ್ತಿನ ವಿಡಿಯೋದಲ್ಲಿ 50 ಪ್ರಶ್ನೆ ಚರ್ಚೆ ಮಾಡೋಣ. ಪ್ರತಿನಿತ್ಯ ನಿಮಗೇನಾದರೂ ಕಂಟಿನ್ಯೂ ಆಗಿ 50 ಪ್ರಶ್ನೆಗಳನ್ನ ಚರ್ಚೆ ಮಾಡಬೇಕು. ಈ SSC JDಗೆ ಸಂಬಂಧಿಸಿದಂತೆ ಈಜಿ ಇಂತ್ರ ಮತ್ತು ಟಪ್ವರೆಗೂ ಕೂಡ ಕ್ವಶನ್ಗಳನ್ನ ಚರ್ಚೆ ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ಎಲ್ಲರೂ ಕೂಡ ಎಸ್ ಅಂತ ಕಮೆಂಟ್ ಮಾಡಿರಿ. ನಾವು ಕಂಟಿನ್ಯೂ ಆಗಿ ಪ್ರತಿನಿತ್ಯ 55 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ್ರಿ. ಇದ್ರ ಜೊತೆಗೆ ನಿಮಗೆ ವಿವರಣೆ ಬೇಕಾ ಅಥವಾ ಇಷ್ಟ ಕ್ವಶನ್ ಆನ್ಸರ್ ಅಷ್ಟೇ ಬೇಕಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, ಯಾವ ವಿಧದ ಉದ್ಯಮವು ಬೇಟೆ, ಮೀನುಗಾರಿಕೆ ಮತ್ತು ಅರಣ್ಯವನ್ನು ಒಳಗೊಂಡ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಪ್ರಾಥಮಿಕ ಉದ್ಯಮ. ನೆಕ್ಸ್ಟ್ ಪ್ರಶ್ನೆ, ಚೀನಾದ ಬಹುತೇಕ ಜನರು ಈ ಕೆಳಗಿನ ಯಾವ ಧರ್ಮವನ್ನು ಅನುಸರಿಸುತ್ತಾರೆ? ಸ್ನೇಹಿತರೆ, ಈಗ ಸದ್ಯಕ್ಕೆ ನಾವು ಕಾಂಪಿಟೇಟಿವ್ಗಳ ಪ್ರಕಾರ ನೋಡಿದ್ರೆ ಬೌದ್ಧರಿ, ಬಟ್ ಅವರು ಯಾರೂ ಅಫಿಷಿಯಲ್ ಆಗಿ ಹೇಳಿಲ್ಲ ಇದು ನನ್ನ ಧರ್ಮ ಅಂತೇಳಿ. ಓಕೆ, ಇದು ಇಸ್ಲಾಂ. ಈಗ ಪಾಕಿಸ್ತಾನಕ್ಕೆ ಯಾವ ಹೇಳ್ಯಾರ ಆ ರೀತಿ ಇರಲಿಲ್ಲ. ಬಟ್ ಆದರೂ ಕೂಡ ಈಗ ಸದ್ಯದಿಗೆ ಮೊನ್ನೆ ಟೈಮ್ ಎಕ್ಸಾಮ್ದಾಗ ಬಂದಿದ್ದು ಉತ್ತರ ಬೌದ್ಧ ಧರ್ಮದ ಐತ್ರಿ, ಅದಕ್ಕೆ ಆ ರೀತಿ ನಡೀತ್ರಿ. ನೆಕ್ಸ್ಟ್,
ಶಾಸ್ತ್ರೀಯ ನೃತ್ಯ ಪ್ರಕಾರದ ಮೋಹಿನಿಯಾಟ್ಟಂ ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ಆರ್ಥಿಕತೆಯಲ್ಲಿ ಸಗಟು ಉದ್ಯಮ ಏಕೆ ಮಹತ್ವದಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗುವ ಚಟುವಟಿಕೆಗಳನ್ನು ಒದಗಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ನೀವು ಫಸ್ಟ್ ಟೈಮ್ ಏನಾರ ಸ್ಟಡಿ ಮಾಡಾಕತ್ತಿದ್ರಂದ್ರೆ 6th to 10th ಸಮಾಜ ವಿಜ್ಞಾನ ಬುಕ್ ಓದ್ರಿ. ಇದೆಲ್ಲ ಇದು SSLC ಲೆವೆಲ್ ಎಕ್ಸಾಮ್ ರೀ. ಸೈನ್ಸ ಮತ್ತು ಸೋಷಿಯಲ್ ಸೈನ್ಸ್ ಎರಡೂ ಓದಿದ್ರಂದ್ರೆ ಆರಾಮಾಗಿ ನಿಮ್ಮದು 50% ಸಿಲೆಬಸ್ ಕವರ್ ಆಗಿಬಿಡುತ್ತೆ ರೀ. ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಯಾವುದಕ್ಕೆ ಓದ್ರಿ, GKದಾಗ ಅದು ಕವರ್ ಆಗುತ್ತೆ, ಸೈನ್ಸ್ ಇದ್ರೆ ಸೈನ್ಸ್ದಾಗ ಕವರ್ ರೀ. ಈಗ RRB ಗ್ರೂಪ್ ಡಿ ತೊಗೋರಿ, ಸೈನ್ಸ್ ಬರೀ ನೀವು SSLC ಓದಿದ್ರಿಂದ ಸಾಕ್ರಿ, ಅದೆಲ್ಲ ಕಂಪ್ಲೀಟ್ ಅದ್ರಾಗ ಆಗಿಬಿಡುತ್ತೆ ರೀ. 6th to 10th ಬುಕ್ಸ್ ಅಷ್ಟೇ ಓದಿದ್ರು. ಮತ್ತು ಅದೇ ರೀತಿಲಿ ಸೋಷಿಯಲ್ ಸೈನ್ಸ್ ಏನಾರ ಬಂತಂದ್ರೆ SSLC ಲೆವೆಲ್ ಎಕ್ಸಾಮ್ದಾಗ ಮಿಸ್ ಮಾಡ್ದೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕ ಓದೇ ಬಿಡ್ರಿ, ಎಲ್ಲದಕ್ಕೂ ಯೂಸ್ ಆಗತ್ತವ್ರಿ. ಏನೋ ನಿಮ್ಮ ಫ್ರೆಂಡ್ ಅಂತ ಅನ್ಕೊಂಡು ಹೇಳೀನಿ ರೀ, ನೀವು ಓದೋದು ಬಿಡೋದು ನಿಮಗೆ ಬಿಟ್ಟಿದ್ರಿ. ಓಣೇನು ಹುಡುಗರ ಕಡೆ ಸ್ವಲ್ಪ ರಿಕ್ವೆಸ್ಟ್ ಒಂದು ಚಾಕ್ಲೇಟ್ ಕೊಟ್ರಿ ಅಂದ್ರೆ ಅವ್ರ ತಂದು ಕೊಡ್ತಾರೆ ರೀ ಪುಸ್ತಕ. ನೋಡಿರಿ, ಟ್ರೈ ಮಾಡಿರಿ. ಸಿಕ್ಕೊಂದ್ರೆ ಹಂಗೆ ರೀ, ಸಿಗ್ಲಿಕ್ಕಂದ್ರೆ ನಾವು ಕೂಡ ಶಾರ್ಟ್ ನೋಟ್ಸ್ ಮಾಡಿರಿ, ಅವನಾದರೂ ತೊಗೋರಿ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ಹಸಿರು ಕ್ರಾಂತಿಯ ಪರಿಣಾಮವಲ್ಲ ಅಂತ ಹೇಳ್ಯಾರ್ರಿ. ಹಸಿರು ಕ್ರಾಂತಿದ ಭಾಳ ಬರಾಕತ್ತವ್ರ ಪ್ರಶ್ನೆ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಟಾಪಿಕ್ ಅದನ್ನು. ಸ್ನೇಹಿತರೆ, ಹಸಿರು ಕ್ರಾಂತಿ ನಂತರ ಉತ್ತಮ ನೀರಾವರಿನ ಆಗ್ತದೆ, ಅದೇ ರೀತಿ ಆಹಾರ ಬೆಳೆಯಲ್ಲಿ ಏರಿಕೆನೂ ಆಗೈತಿ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಪರಿಚಯನೂ ಆಗ್ಯಾವ್ರಿ. ಆದರೆ ಇದು ಆಗಿಲ್ಲ, ಅದಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವ ಜಲಮೂಲವು ಅತ್ಯಧಿಕ ಲವಣತೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಸಾಗರ, ಆಪ್ಷನ್ ಸಿ. ರಾಷ್ಟ್ರೀಯ ಬಿದಿರು ಮಿಷನ್ದ ಗುರಿ ಏನಂತ ಕೇಳ್ಯಾರ. ಆ್ಯಕ್ಚುಲಿ ಇದ್ರೊಳಗೆ ಯಾವುದೂ ಇಲ್ಲ, ಅದ್ರ ಕೂಡ ಇಲ್ಲೊಂದು ನೋಡ್ಕೊಂಬಿಡ್ರಿ, ಡೀಟೇಲ್ಸ್ ಆಗಿ ಕೊಟ್ಟಿವ್ರಿ. ಬಿಳಿ ಕ್ರಾಂತಿ ಅದಕ್ಕೆ ಸಂಬಂಧಿಸಿದಂತೆ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದಂತೆ. ಇನ್ನು ಕೆಂಪು ಕ್ರಾಂತಿ ಅಂದ್ರೆ ಮಾಂಸ ಮತ್ತು ಟೊಮಾಟೊ ಬೆಳೆಯ ಉತ್ಪಾದನೆಗೆ ಸಂಬಂಧಿಸಿದಂತೆ. ಪಿಂಕ್ ಕ್ರಾಂತಿ ನೋಡಿರಿ, ಈ ಕ್ರಾಂತಿ ಸಾಮಾನ್ಯವಾಗಿ ಬಿದಿರು, ಅಡಿಕೆ ಮತ್ತು ಕೆಲವೊಮ್ಮೆ ಟೊಮಾಟೊ ಮತ್ತು ಈರುಳ್ಳಿಯಂತಹ ಕೃಷಿ ಉತ್ಪನ್ನಗಳನ್ನು ಸೂಚಿಸುತ್ತದೆ. ಸ್ವಲ್ಪ ಈಗ ಸದ್ಯಕ್ಕಿದ್ದು ನಾವು ಈಗ ಕಾಂಪಿಟೇಟಿವ್ ಫೀಲ್ಡಾಗ ನೋಡಕತ್ತೀವಿ ಅಂದ್ರೆ ಕೆಂಪು ಕ್ರಾಂತಿ ಪಿಂಕ್ ಕ್ರಾಂತಿನ ಅದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ರೀ. ನೆಕ್ಸ್ಟ್ ಪ್ರಶ್ನೆ 35 ಆತಲ್ರಿ. 36ನೇದು ಸ್ವಲ್ಪ ಕರೆಂಟ್ ಅಫೇರ್ಸ್ ಐತ್ರಿ, ಲಾಸ್ಟ್ ಇಯರ್ದು ಬೇಡ. ನೆಕ್ಸ್ಟ್ ಪ್ರಶ್ನೆ, ಸೂರ್ಯದೇವರಿಗೆ ಸಮರ್ಪಿಸಲ್ಪಟ್ಟ ಯಾವ ವೈವಿಧ್ಯಮಯ ಹಬ್ಬವನ್ನು ಭಾರತೀಯ ದಕ್ಷಿಣ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಪೊಂಗಲ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ನೆಕ್ಸ್ಟ್ ಪ್ರಶ್ನೆ, ಭಾರತವು 1951ರಲ್ಲಿ ಡ್ಯಾಶ್ ಅವರ ಸಮಾಜವಾದಿ ಆದರ್ಶಗಳಿಂದ ಪ್ರೇರೇಪಿತವಾಗಿ ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ. ಮೊದಲ ಪಂಚವಾರ್ಷಿಕ ಯೋಜನೆಯು ಪ್ರಮುಖ ಮಹತ್ವದ ಕೇಂದ್ರೀಕರಿತ ಯಾವುದು? ಬ್ಯಾಂಕ್ ಕೇಳಿದ್ರೆ ಇದೇನು ಆಲ್ರೆಡಿ ಬಂದಿತ್ತು ರೀ, ಕೃಷಿ ಅಭಿವೃದ್ಧಿ ಅಂತೇಳಿ. ಸರಿಯಾದ ಉತ್ತರ. ನೆಕ್ಸ್ಟ್ ಏನು ಕರೆಂಟ್ ಅಫೇರ್ಸ್ ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ 42ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಭಾರತದ ಒಂದು ರಾಷ್ಟ್ರೀಯ ಹಬ್ಬ ಅಲ್ಲ? ರಾಷ್ಟ್ರೀಯ ಏಕತಾ ದಿನ ಹಬ್ಬ ಅಲ್ರಿ, ಉಳಿಕೆದೆಲ್ಲ ಹಬ್ಬ ರೀ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಜೈನ ಧರ್ಮದ 24ನೇ ತೀರ್ಥಂಕರರು ಯಾರು ಅಂತ ಕೇಳ್ತಾರ? ಮಹಾವೀರ. ಸರಿಯಾದ ಉತ್ತರ. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾದ ವರ್ಷ 1951. ನೆಕ್ಸ್ಟ್ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನವನ್ನು ಭಾರತದ ಯಾವ ರಾಷ್ಟ್ರೀಯ ಹಬ್ಬದಂದು ಆಚರಿಸಲಾಗುತ್ತದೆ? ಗಾಂಧಿ ಜಯಂತಿದಂದು. ಸಂವಿಧಾನದ ಪ್ರಕಾರ ಭಾರತವು ಡ್ಯಾಶ್ ಆಗಿದೆ? ಸರಿಯಾದ ಉತ್ತರ ರಾಜ್ಯಗಳ ಒಕ್ಕೂಟ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶವಾಗಿತ್ತು? ಸ್ವಾವಲಂಬನೆ. ಸರಿಯಾದ ಉತ್ತರ. ಬೇರೆದವ್ರ ಕಡೆ ಇಸ್ಕೊಂಡು ತಿನ್ನೋದಕ್ಕಿಂತ ನಾವು ಬೆಳೆದು ತಿನ್ನೋದು ಬೆಟರ್ ಅಂತೇಳಿ ಮಾಡಿದ್ರಿ. ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯಂ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡಿತು? ಸರಿಯಾದ ಉತ್ತರ ತಮಿಳುನಾಡು. 5ನೇ ಪಂಚವಾರ್ಷಿಕ ಯೋಜನೆಯು ಒಂದು ವಿಶಿಷ್ಟ ಲಕ್ಷಣವಾಗಿತ್ತು. ಸ್ನೇಹಿತರೆ, ಸರಿಯಾದ ಉತ್ತರ ಗರೀಬಿ ಹಠಾವೋ
ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಬಡತನ ನಿರ್ಮೂಲನೆ ಅಂತ ಕೂಡ ಹೇಳಿದ್ದಾರೆ. ಯಾಮಿನಿ ಕೃಷ್ಣಮೂರ್ತಿ ಅವರನ್ನು ಯಾವ 2 ನೃತ್ಯಗಳ ಆಸ್ಥಾನ ನರ್ತಕಿ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭರತನಾಟ್ಯ ಮತ್ತು ಕೂಚಿಪುಡಿ. ನೆಕ್ಸ್ಟ್ ಪ್ರಶ್ನೆ, ನೃತ್ಯ ಕಲಾವಿದೆಯಾಗಿದ್ದ ಟಿ ಬಾಲ ಸರಸ್ವತಿಯವರು ಭಾರತದ ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯವನ್ನು ಪ್ರದರ್ಶಿಸಿದ್ದರು ಅಂತೇಳಿ ಇದಕ್ಕೆ ಆಪ್ಷನ್ ಅದಾವ್ರಿ 4. ಇದು ಸರಿಯಾದ ಉತ್ತರ ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 51ರಿಂದ 100 ಪ್ರಶ್ನೆ ಮಟ್ಟ ನೋಡ್ತಾ ಹೋಗೋಣ. ಪ್ರತಿನಿತ್ಯ 50 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕ್ರಿ. ಕಂಟಿನ್ಯೂ ವಿಡಿಯೋ ಆಗಬೇಕಂದ್ರೆ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದರೂ SSC GD MTS CHSಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿ ನೀವು ಕೂಡ ಸಿಲೆಬಸ್ಸಲ್ಲಿರುವ ನೋಟ್ಸು ಓಲ್ಡ್ ಕ್ವಶನ್ ಪೇಪರನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ತೆಗೆದುಕೊಳ್ಳಬಹುದು. ಇದ್ರ ಜೊತೆಗೆ ಇಲ್ಲಿ ನೋಡಿರಿ, GK ಇರುತ್ತಾ, ಮೆಥಮೆಟಿಕ್ಸ್ ಇರುತ್ತಾ, ರೀಸನಿಂಗ್ ಇರುತ್ತಾ, ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಇರುತ್ತಾ, ಓಲ್ಡ್ ಕ್ವಶನ್ ಪೇಪರು, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 150 ರೂಪಾಯಿ ನೀಡ್ತಾರೆ. ಇಂಟ್ರೆಸ್ಟ್ ಇರೋರು ಈ ಮೇಲೆ ಕಾಣುವ ನಂಬರ್ಗೆ ಮೆಸೇಜನ್ನು ಮಾಡಿರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ತಪ್ಪುಗಳಾಗಿದ್ದರೆ ಆದಷ್ಟು ಕ್ಷಮಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.